Inhale, exhale, retention, inhale. Possible, then you will raise your as much as possible. ಈ ಥರ 4, 5 ಇದೇ ಸ್ಥಿತಿಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂದ್ರೆ ಸರ್ವಾಂಗಾಸನಕ್ಕೆ ಟ್ರೈ ಮಾಡಿ. ಗೋಡೆ ಸಪೋರ್ಟ್ ತಗೊಂಡು ಒಂದು ಸ್ವಲ್ಪ ಬಾಡಿನ ಲಿಫ್ಟ್ ಮಾಡಕ್ ಟ್ರೈ ಮಾಡ್ಬೋದು. ಒಂದು ಸ್ವಲ್ಪ ಮೇಲೆ ತಗೋಬಹುದು, ಒಂದು ಕಾಲ ಮೇಲೆ ತಗೋತೀರಾ, ಒಂದು ಕಾಲ ಮೇಲೆ ತಗೋತೀರಾ, ಇನ್ನೊಂದು ಕಾಲ ಮೇಲೆ ಇರೋದಕ್ಕೆ ಒಂದೇ ಸೀಕ್ರೆಟು. ಒಂದು, ಹಳೆಯದ ಬಗ್ಗೆ ಚಿಂತನೆ ಮಾಡಿದ್ರೆ ಡಿಪ್ರೆಷನ್ಗೆ ಹೋಗ್ತೀವಿ. ಮುಂದೆ ಆಗೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಕೂತ್ರೆ ಆಂಗ್ಸೈಟಿ ಬರುತ್ತೆ. ಪ್ರೆಸೆಂಟಲ್ಲಿದ್ದರೆ ಮಾತ್ರ ನಾವು ಹ್ಯಾಪಿನೆಸ್ನ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಯೋಗ ಸಹಕಾರಿ ಆಗುತ್ತೆ, ನಮ್ಮ ಮೈಂಡನ್ನ ಪ್ರೆಸೆಂಟ್ಗೆ ತೊಗೊಬರೋದಕ್ಕೆ, ಪ್ರೆಸೆಂಟ್ ಥಾಟಲ್ಲಿ ಯೋಚನೆ ಮಾಡೋದಕ್ಕೆ. ಸೊ ಹಂಗಾಗಿ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇರೋಣ ರೆಗ್ಯುಲರ್ ಆಗಿ. ಸೊ ಇದರಿಂದ ನಾವು ಹ್ಯಾಪಿನೆಸ್ ಕಡೆ ಮೂವ್ ಆಗೋಣ ಅಂತ ಹೇಳ್ತಾ ಹೋಗ್ತಾ ಇದ್ದಾಗ ವಾಕ್ಯ ಮಾಡ್ತಾ ಇದ್ರು, ಯೋಗಾಸನ ಮಾಡ್ತಾ ಇರಲಿಲ್ಲ. 28 ವರ್ಷ ಟೀಚಿಂಗ್ ಮಾಡಿದ್ದೇನೆ. ಆವಾಗೆಲ್ಲ ನಾನು ವಾಕ್ಯ ಮಾಡ್ತಾ ಇದ್ದೆ. ಈಗ ಇಷ್ಟು ಎಫೆಕ್ಟಿವ್ ನಂಗೆ ಬರ್ತಾ ಇರಲಿಲ್ಲ. ಈಗ ಯೋಗಾಸನ ಮಾಡ್ತಾ ಅಷ್ಟೊಂದು ನನಗೆ ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಅದರ ಮುಂದೆ ತೊಗೊಂಡು ಮತ್ತೆ ಕಾಲನ್ನ ರೈಸ್ ಮಾಡ್ತೀರಾ, ಒಂದು ಕಾಲನ್ನ ರೈಸ್ ಮಾಡ್ತೀರಾ, ಇನ್ನೊಂದು ಕಾಲನ್ನ ರೈಸ್ ಮಾಡ್ತಾ ಇರ್ತೀರಾ. ಸೊ ನಾವೆಲ್ಲ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಹಂಗೆ ತಲೆನ ಕಾಲು ಒಳಗಡೆ ಹೋಗ್ತಾ ಇದೆ ಅನ್ನೋ ಆ ಎಷ್ಟಾಗುತ್ತಷ್ಟು ತಲೆನ ಕಾಲ ಟಚ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪರ್ವತ ಆಗ್ತದೆ. ಅದೇ ಥರ ನಾವು ಸ್ವಲ್ಪ ಇವಾಗ ಕೈನ ಹಿಂದೆ ತಗೊಳ್ತೀರಾ, ಅಡ್ಜಸ್ಟ್ ಮಾಡ್ಬೋದು. ಅದು ಒಂದು ಇನಿಷಿಯೇಟ್ ಮಾಡ್ಕೊಂಡು ಬೆಂಡ್ ಆದ್ರೆ ನೀಟಾಗಿ ಕೂತು ಬೆಂಡ್ ಆಗುತ್ತೆ. ಇಲ್ಲ ಪರ್ಫೆಕ್ಟ್ನೆಸ್ ಬರ್ತಾ ಇದೆ. ಸೇತು ಬಂದಾಸನ ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಅದು ಕೂಡ ಎಫೆಕ್ಟ್ ಜಾಸ್ತಿ ಬರ್ತಾ ಇದೆ. ಕಂಟಿನ್ಯೂ ಬ್ಯಾಕ್ ಪೇನಿಂಗ್ಸ್ ಟಿಸ್ಟಿಂಗ್ಸ್ ಎಲ್ಲ ಫ್ರೀ ಇದೆ. 5, 6, 7, 8, 9 and 10. ಏನಾಗುತ್ತೆ ಅಂದ್ರೆ ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಅಂತ ನನಗನ್ಸುತ್ತೆ. ಸೊ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಅದು ಗೋ ಫಾರ್ ದ ಪ್ರಾಕ್ಟೀಸ್. ಇದರಿಂದ ಬರೀ ಒಂದು ಸಿಸ್ಟಮ್ ಅಲ್ಲ, ನಮ್ಮ ನರ್ವಸ್ ಸಿಸ್ಟಮು ಸಹ ಆ್ಯಕ್ಟಿವೇಟ್ ಮಾಡ್ತೀವಿ. ಮತ್ತು ಆ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತಲ್ಲ, ಅದನ್ನು ಸರ್ಕ್ಯುಲೇಟರಿ ಸಿಸ್ಟಮು, ಬ್ಲಡ್ ಚೆನ್ನಾಗಿ ಸರ್ಕ್ಯುಲೇಟ್ ಹಂಗಾಗಿ. ಸೊ ಎಲ್ಲದಕ್ಕೂ ಸಹ ಓವರಾಲ್ ಕೊಡ್ತಾಯಿದ್ದೀವಿ. ಸೊ ಹಂಗಾಗಿ ನಮಗೆ ಕಂಪ್ಲೀಟ್